ನೀಲಕಂಠೇಶ್ವರ ನಾಟ್ಯ ಸಂಘ ಅಂತ ಕರಿತೀವಿ. ಶಿವಮೊಗ್ಗ ಜಿಲ್ಲೆಯ ಸ್ಥಾಪನೆ ಆಗಿದೆ ಸರ್. ಕೆ.ವಿ. ಸುಬ್ಬಣ್ಣ ಅವರು ಅದನ್ನ ಸ್ಥಾಪನೆ ಮಾಡಿದ್ರು. ನೋಡಿ, ಹೆಗ್ಗೋಡಿನಲ್ಲಿದೆ. ಎಕ್ಸಲೆಂಟ್. ಹೆಗ್ಗೋಡ ಅದನ್ನೇ ಕ್ವಶನ್ ಆಗಿದೆ. ಶಿವಮೊಗ್ಗ ಜಿಲ್ಲೆಯ ಹೆಗ್ಗೋಡದಲ್ಲಿ ನೀಲಕಂಠೇಶ್ವರ ನಾಟ್ಯ ಸಂಘ. ನನ್ನ ಪ್ರಕಾರ ಕನ್ನಡ ಎಪಿಡಿಯಲ್ಲಿ ಸರ್ ನೀನಾಸಂ ಫುಲ್ ಫಾರ್ಮ್ ಇವೆಲ್ಲ ಓದ್ಕೊಡ್ರಿ ಸ್ನೇಹಿತರೆ. ಇವೆಲ್ಲ ಸಿಂಪಲ್ ಅನಿಸ್ತವೆ, ಬಟ್ ವೆರಿ ಇಂಪಾರ್ಟೆಂಟ್. ಏನಪ್ಪ ಇವೇನು ಸಿಂಪಲ್ ಹೇಳ್ತಾರಲ್ಲ ಸರ್ ಅಂತ ಅನಿಸ್ತದೆ. ಎಷ್ಟೋ ಜನ ಗೊತ್ತಿರಂಗಿಲ್ಲ. ನೀನಾಸಮದಲ್ಲಿ ತರಬೇತಿ ಪಡೆದಂತ ಎಷ್ಟೋ ಆಕ್ಟರ್ಗಳು ಇವತ್ತು ದೇಶದಲ್ಲಿ ದೊಡ್ಡ ದೊಡ್ಡ ಮಟ್ಟದಲ್ಲಿ ಆಗಿರ್ಬೋದು, ನೀನಾಸಂ ಸತೀಶ್ ಆಗಿರ್ಬೋದು, ಅವರೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಪ್ರತಿಯೊಬ್ಬರು ಕೂಡ ಅಲ್ಲಿ ತರಬೇತಿ ಅದೊಂದು ಕಲೆ ಯಾವ ತರ ನಾವು ಇದು ಮಾಡ್ಬೇಕು ಅಂತ ಹೇಳಿ. ಅದಕ್ಕೆ ಭಾರತ ಸಂಗೀತ ನಾಟಕ ಅಕಾಡೆಮಿ ಇವತ್ತು ಕಥಕ್ ಅನ್ನೋದು ಉತ್ತರ ಪ್ರದೇಶದಲ್ಲಿ, ಕುಚಿಪುಡಿ ಆಂಧ್ರ ಪ್ರದೇಶ, ಮೋಹಿನಿ ಅಟ್ಟಂ ಹೆಣ್ಣು ಮಕ್ಕಳದು ಕೇರಳ, ಕಥಕ್ಕಳಿ ಕೇರಳ, ಭರತನಾಟ್ಯದಲ್ಲಿ ಸಾಕಷ್ಟು ಜನ ಸಾಧನೆ ಮಾಡಿದ್ದಾರೆ. ಇವತ್ತೇನು PSI ಒಂದ್ಸರಿ ಕ್ವಶನ್ ಕೇಳಿದ್ರು, ರುಕ್ಮಿಣಿ ದೇವಿ ಅರುಂಡಲ್ ಅಂತ ಹೇಳಿ. ಆ ರುಕ್ಮಿಣಿ ದೇವಿ ಅರುಂಡಲ್ ಹೆಂಗ್ ಭರತನಾಟ್ಯ ಮಾಡ್ತಿದ್ರು ಅಂದ್ರೆ ಪ್ಯಾಣ ತಿರಿದಂಗ ಆಗ್ತಂತ ಒಂದ್ಸರಿ ಭರತನಾಟ್ಯ ಮಾಡಿದ್ರ ಗುಂಗಿ ಹೊಡೆದಂಗ ಪ್ಯಾನ್. ಯಾಮಿನಿ ಕೃಷ್ಣಮೂರ್ತಿ ಅನ್ನುವಂತ ಹೆಣ್ಣು ಮಗಳು ಅವ್ರನ್ನ ಇಂಟರ್ವ್ಯೂ ಮಾಡ್ತಾರೆ, ಸಂದರ್ಶನ ಮಾಡಿದ್ರೆ ಅವ್ರ ಅಂದ್ರಂತ, ಏನ್ರಿ ಮೇಡಮ್ ನೀವು ಗುಂಗಿ ಹೊಡೆದಂಗ ಆಗ್ತದಲ್ಲ, ಫ್ಯಾನ್ ತಿರುಗದಾಗ ಇನ್ನೊಂದ್ರಂತ ಯಕ್ಷಗಾನದ ಭರತನಾಟ್ಯದಲ್ಲಿ ಇನ್ನೂ 0.001% ಅದೀನಿ ಅಂತ. ಅಷ್ಟು ಅದ್ಭುತವಾಗಿರುವಂತ ನೃತ್ಯವನ್ನ ನಾವು ಭರತನಾಟ್ಯ ನೋಡ್ತೀವಿ. ಬಹಳ ಅದ್ಭುತವಾಗಿರುವಂತ ಅದೊಂದು ದಕ್ಷಿಣ ಭಾರತದ ಅದ್ಭುತವಾದ ನಾಟ್ಯ. ಅದಕ್ಕೆ ಆ ಶಾಂತಲೆ ನಿಮ್ಗೆಲ್ಲ ಗೊತ್ತದೆ, ವಿಷ್ಣುವರ್ಧನ ಹೆಂಡತಿಯಾಗಿರುವಂತ ಶಾಂತಲೆ ಯಾವುದು ಮಂಡ್ಯ ಜಿಲ್ಲೆಯ ಮೇಲುಕೋಟೆ ಚಲುವನಾರಾಯಣಸ್ವಾಮಿ ದೇವಾಲಯದ ಮುಂದ್ಗಡೆ ಅವಳು ಭರತನಾಟ್ಯ ಮಾಡ್ತಾ ಇದ್ರೆ ನವಿಲುಗಳು ಬಂದು ಕೂತ್ಕೊಳ್ತಿದ್ವು ಅಂತ. ಆ ನವಿಲುಗಳು ಕೂತು ಸಣ್ಣ ಸಣ್ಣ ನವಿಲು ಮರಿಗಳಂತಿದ್ವು ಅಂತ ಅವ್ರ ತಾಯಿಗೆ, ಅಂದ್ರ ನವಿಲು ಮರಿ ತಾಯಿಗೆ ಅಂತಂತ, ಮಮ್ಮಿ ಇನ್ನೂ ನೀ ಪ್ರಾಕ್ಟೀಸ್ ಮಾಡ್ಬೇಕು ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದ ಅಂತ. ನವಿಲು ನಾಶಿಸುವಂತ ಭರತನಾಟ್ಯಕ್ಕೆ ಶಾಂತಲೆ ಮತ್ತು 6ನೇ ವಿಕ್ರಮಾದಿತ್ಯನ ಹೆಂಡತಿ ಚಂದ್ರಲೇಖ ಮತ್ತೆ ಜಗಳ ಸಲುವಾಗಿನೇ ಕಣ್ಣೆಗಾಲ ಕಾಳಗ 1118ರಲ್ಲಿ ಕರ್ನಾಟಕ ಹಿಸ್ಟರಿ ಡಿಸ್ಕಸ್ ಮಾಡೋಣ. PSI PC ಸಂಬಂಧಪಟ್ಟಂತೆ ಭರತನಾಟ್ಯ ತಮಿಳುನಾಡು, ಒಡಿಶಿ ಶಾಸ್ತ್ರೀಯ ಇದು ಬಹಳ ಫೇಮಸ್ ಕ್ವಶನ್. ನೋಡಿ ಎಷ್ಟೋ ಜನ ಗೊತ್ತಿರಂಗಿಲ್ಲ. ಅಸಮಾನ ಬಿಹು ಅಂದ್ ಬಿಡ್ತೀವಿ ನಾವು. ಬಿಹು ಅಲ್ಲ, ಅಸ್ಸಾಂ ಅವ್ರು ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಅಸ್ಸಾಂ ಅಂದ್ರೆ ಶಾಸ್ತ್ರೀಯ, ಮಣಿಪುರ್ ಅಂದ್ರೆ ಮಣಿಪುರಿ. ಇನ್ನ ಭಾರತದ ಸಾಂಸ್ಕೃತಿಕ ಸಚಿವಾಲಯ 9ನೇ ಒಂದು ಡಾನ್ಸ್ಗೆ ಸ್ಥಾನಮಾನವನ್ನು ಕೊಟ್ಟಿದೆ. ಅದು ಯಾವ್ದಂದ್ರೆ ಪಶ್ಚಿಮ ಬಂಗಾಳದ ಚೌ ಅನ್ನುವಂತ ಸ್ಥಳ.